ನಿನ್ನೆ ನೋಡಿ ಆ ಸಿದ್ಧಗನಹಳ್ಳಿಯಲ್ಲಿ ಯಾವ ತೋಟಕ್ಕೂ ದಾರಿ ಇಲ್ಲ, ನಕಾಶೆಯಲ್ಲಿ ಇಲ್ಲ, ಬಿಡಕ್ ನಮ್ಗೆ ಬರಲ್ಲ. ಆ ಯಜಮಾನರು ನಮ್ಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ, ಆ ಯಜಮಾನ್ರು ಒಂದು ದಾವಿ ಹಿಡಿಸಿಯಪ್ಪ ಅಂದ್ರೆ ನಾನು ಹಿಡಿಸಿಸ್ತಾನಂತ ನೆನ್ನೆ ಬಿಟ್ಕೊಟ್ಬಿಟ್ರು. ಈಗ ಅಷ್ಟು ತೋಟಗಳು ಒಂದು MLA ಹೋಗಿ ಆಫೀಸರ್ಸ್ ಹೋಗಿ ಕುತ್ಕೊಂಡಾಗ ತಹಸೀಲ್ದಾರ್ MLA ರಿಕ್ವೆಸ್ಟ್ ಮಾಡಿದ್ರೆ ಎಷ್ಟು ಬದಲಾವಣೆ ಬರುತ್ತೆ ಅಂತ. ಇವೆಲ್ಲ ಮಾಡೋಣ. ಇವತ್ತು ಈ ಅನುದಾನ ಬಂದಿದೆ ನಮ್ಮೆಲ್ಲ ಮುಖಂಡರಿಗೆ, ನನಗೆ ದುಡ್ದಿರೋರಿಗೆ, ಮುಂದೆ ನನ್ನ ಜೊತೆಯಲ್ಲಿರೋರಿಗೆ ಎಲ್ರಿಗೂ ಅಭಿನಂದನೆ. ನಾನು ಇದುವರೆಗೂ ದ್ವೇಷ ಏಮನ ಮೀವ್ರ ಮಿಂದ ಯಾಪದ್ದನ್ನ ಇವ್ರನ್ನ ನರೇಶ್ ಸೇಪಿಸಿಲ್ಲ ಮನ ಬೇರೆ ಒಳ್ಳೆ ಮನ ಗೆಲ್ಸಿಟ್ಟೆ ಎಂದ್ರ ಲೋಪಲ್ ಗೆಲ್ಬೋದು. ಊರೂರೇ ఎవరోని అనుకున్నారా పిడగలేస్తామని కూడా ఇది ఇవంతా సరిపోతుంది. ఇప్పుడు ఏం తెలుస్తే మన ఇదంతా ముంచుకే అన్న ఇడ ఏం తెలుస్తుంది, జనాలకు ఒక అభిమానం ఉంటుంది. ಈ ಭಾಗಂಲ ಪೆರಿಗ್ನೋಡು ನೋಡಿ, ನಿಮ್ಗೆ ಗೊತ್ತೋ ಇಲ್ವಾ ಸರ್? ನೋಡಿ SSLC ಮಕ್ಕಳಿಗೆ ನೀವೆಲ್ಲ ಒಂದು ಯೋಚನೆ ಮಾಡ್ಬೇಕಣ್ಣ. చూడు మేమంతా SSLC ప్రభగాడు సౌండ్ నేను మేమంతా మేము SSLC క్లాస్మేట్లు. ఒకనికి 150 మార్కులు వస్తాండి, ఒక్కొక్కిత నెలగిరిది కలుపునా పాస్ అవుతాడు. వాడిదొక 5 నాదొక 10 వాడిదొక 5 మాది నెలగిరిది కలుపున ఒక్కొక్కిత పాస్ అవుతాడు. 100కి ఏం సౌండ్ మా క్లాస్ లో తక్కువ మార్క్స్ తీసినోడే సౌండ్ ఆయప్పనే లీడర్ చేసి నాకు అవుడు చూడు నేను ఎలా సౌండ్ది ఒక ఎగ్జాంపుల్ వాడిది అన్న చూడు. బుద్ధివంతులు ఎలా చెప్తానంటే SSLCలో పాస్ అయ్యేది కష్టం మన పక్క పిల్లోళ్ళకి. నేను ఇప్పుడు అందుకే అన్నట్టు డైలీ ఎగ్జామ్లు పెట్టిండన్న, ಡೈಲಿ ಎಕ್ಸಾಮ್ ಇಟ್ಟಿದ್ದೀನಿ ಸರ್. ಡೈಲಿ ಪೇಪರ್ ಬೇರೆ ಸ್ಕೂಲ್ಗೆ ಹೋಗಿ ವ್ಯಾಲ್ಯೂಯೇಟ್ ಆಗುತ್ತೆ, ಎಷ್ಟು ಕಷ್ಟ ಆಗ್ತಿದೆ ಅದನ್ನ ರನ್ ಮಾಡೋದಂತ ನಮಗೆ ಗೊತ್ತು. SSLC ಹುಡುಗರೆಲ್ಲ ಪಾಸ್ ಆಗ್ತಾರೆ, ಎಲ್ರಿಗೂ ಒಳ್ಳೇದಾಗಬೇಕು. ఈ ఊరూರಿಗೆ జొట్ల పదామన ఇంకొక్కిత వస్తాను, ఇంకేదో స్కూల్ బిల్డింగ్ ఏమో చెప్పిండారు, వేస్తానని అది వేస్తాను, అయినంత బిర్యానీ వేస్తాను. PO ಸರಿಡೆ ఉండలేదా ಮಂಚಿದ ಕಾರ್ಯ ಇವತ್ತು ಗುದ್ಲಿ ಪೂಜಲ್ ಅಂತ ಒಂದು. ಇವತ್ತು ನೋಡಿ ಒಂದು ಎಕ್ಸಾಂಪಲ್, ಯಾಕೆ ಹಳ್ಳಿಗಳಿಗೆ ನಾನು ಹೋಗ್ಬೇಕು. ಮೊದಲೆಲ್ಲ ಏನಾಗಿತ್ತಣ್ಣ, ಪಂಚಾಯತಿ ವೈಸ್ MLA ಹೋಗೋರು, ಸ್ವಾಗತ ವಂದನಾರ್ಪಣೆ ಆಗೋ ಅಷ್ಟೊತ್ತು 1 ಗಂಟೆ ಆಗೋದು, 1 గంట ఆ భాషణాలు ఆ స్వాగతాలు చేయబడికి పాపం పేదోళ్ళు వచ్చి ఇట్లా అర్జీలు ఇట్లా ఇస్తే PA చేతికిద్దరు. ಆ ಅರ್ಜಿಲಿ ಏಮಾಯಿನೋ ಏನ್ ಸೇರಿಸಿರೋ ತಿಳಿಸ್ತಾಂಡ್ಲೆ. ನಾನಿವಾಗ ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಣ್ಣ, ನೀವು ನಂಬಲ್ಲ, ನನ್ನ ದ್ವಾರಗಾನಹಳ್ಳಿ ಅಂತ ಒಂದು ಹಳ್ಳಿಗೆ ಹೋಗಿದ್ದೀನಿ. ಅವ್ರಮ್ಮ ಅನಾರೋಗ್ಯದಿಂದ ಸತ್ತೋಗಿದ್ದಾರೆ. ಅವ್ರಪ್ಪ ಲಾಸ್ಟ್ ಮಂತ್ ಮಂತ್ರಾಲಯಕ್ಕೆ ಹೋಗಿದ್ರೆ ನೀರಲ್ಲಿ ಹೊಡ್ಕೊಂಡು ಹೋಗಿದ್ದಾರೆ, ನೀರಲ್ಲಿ ಹೊಡ್ಕೊಂಡು ಹೊರಟೋಗಿದ್ದಾರೆ. 5ನೇ ಕ್ಲಾಸ್ ಮಗು, ಅವ್ರ ತಾತ ಅಜ್ಜಿಗೆ ವಯಸ್ಸು, ಆ ಮಗು ಅಳುತ್ತೆ. ಈಗ ಆ ಮಗುನ ಇವತ್ತು 11:30ಗೆ ಆ ಮಗುನ ನಾನೇ 5 ಜೊತೆ ಬಟ್ಟೆ ಬ್ಯಾಗು ಎಲ್ಲ ಒಂದು ತಂದೆ ತಾಯಿ ಮಕ್ಕಳನ್ನ ಹಾಸ್ಟೆಲ್ಗೆ ಅಷ್ಟು ತಗೊಂಡು ಈಗ ಆ ಮಗುನ ನಾನು BMW ಅಲ್ಲಿ ಕರ್ಕೊಂಡೋಗಿ ಗೌರಿಬಿದನೂರು ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ. ನಾನು ಆ ಹಳ್ಳಿಗೆ ಹೋಗಿದ್ದಕ್ಕೆ ಈ ವಿಚಾರ ನನಗೆ ಗೊತ್ತಾಯ್ತು. ಆ ಹಳ್ಳಿಗೆ ಹೋಗ್ಲಿಲ್ಲ ಅಂದ್ರೆ ಆ ಮಗುನ ಹಾಸ್ಟೆಲ್ಗೆ ಹಾಕೋರು ಯಾರು, ಹಾಸ್ಟೆಲ್ ಸೀಟ್ ಕೊಡಿಸೋರು ಯಾರು, ರೆಕಮೆಂಡ್ ಮಾಡೋರು ಯಾರು, ಅದೊಂದು ವಿಚಾರ ಆಯ್ತು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪ್ರತಿ ಹಳ್ಳಿಗೂ ಬಂದಾಗ ಬಡವರಿಗೆ ಸ್ಪಂದಿಸಬೇಕು. ಇವೆಲ್ಲ ಹಳ್ಳಿಗಳನ್ನ 43 ಹಳ್ಳಿ ಮುಗಿಸಿದ್ದೀನಿ, ಇನ್ನೊಂದು ವರ್ಷದಲ್ಲಿ ಎಲ್ಲ ಹಳ್ಳಿನೂ ಸುತ್ತೀನಿ. ಏನಾಗ್ತಾ ಇದೆ ಗೊತ್ತಣ್ಣ, ಹಿಂದಿಂದೇನೆ ಹಾಕೊಳ್ಳೋಕೆ ಏನು ಸಮಸ್ಯೆ ಆಗ್ತಿದೆ ಗೊತ್ತಾ ಅಣ್ಣ, ಒಂದೊಂದು ಊರಲ್ಲಿ 8-10 ಸರ್ವೆಗಳು ಕೇಳ್ತಾ ಇದ್ದಾರೆ. ಮುದ್ದೇನಹಳ್ಳಿಯಲ್ಲಿ 100 ಚಿಲ್ಡ್ರನೋ 150 ಸರ್ವೆಗಳು ಕೇಳಿದ್ದಾರೆ. ಈಗ ಅಲ್ಲಿರೋದು ಅವ್ರು ಸರ್ವೆ ಮಾಡೋಕ್ಕೆ, ಅದು ರಿಪೋರ್ಟ್ ಕೊಡೋಕ್ಕೆ ನಮ್ಗೆ 1-1.5 ತಿಂಗಳು ಬೇಕು. ನಾನು ಹಿಂದಿಂದೇನೆ ಬಂದ್ಬಿಟ್ಟೆ ಅನ್ಕೊಳ್ಳಿ 50 ಹಳ್ಳಿಗೆ. ನಿಮ್ಮೂರಲ್ಲಿ ಏನು ಮಾಡ್ತೀರಾ, 1-2 ಸರ್ವೆ ಕೇಳ್ತೀರಾ. ನಾನು ಅಕಸ್ಮಾತ್ 2 ತಿಂಗಳು ಲೇಟ್ ಆಯ್ತು ಅನ್ಕೊಳ್ಳಿ, ನೀವು ಬೈಕೊಂತೀರಾ. ಆ ಕಾರಣಕ್ಕೆ ಅದು ಮುಗಿಸ್ಕೊಂಡು ಬರ್ತಿದೀವಿ. ಇದು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮಾಡೋದು ಉದ್ದೇಶ ಅಲ್ವಣ್ಣ. ಯಾಕೆಂದ್ರೆ ಪಾಪ ಅವರು ನನಗೆ 2 ಸರ್ವೇಯರ್ಸ್ನ ಎಕ್ಸ್ಟ್ರಾ ಹಾಕೊಂಡ್ ಬರ್ತಾ ಇದ್ದೀನಿ ಅಂದ್ರೆ ಬಡವ್ರಿಗೆ ಸ್ಪಂದಿಸೋದ್ರಲ್ಲಿ ಬಹಳ ಅರ್ಥ ಇದೆ ಅಣ್ಣ. ಏನೋ ಅಣ್ಣ ಒಂದು ಅವಕಾಶ ಬಂದಿದೆ. ನಾನು ಪೆರೇಸಂದ್ರ ತರಕಾರಿ ವೆಂಕಟಪ್ಪನವ್ರ ಮೊಮ್ಮಗ, ಲಕ್ಷ್ಮೀ ಬತ್ತೆ ಅಣ್ಣ ನಮ್ಮ ಅಣ್ಣ ನಮ್ಮನ್ನು ಸಾಕು ಬೆಳೆಸ್ತವ್ರು. ಪೆರೇಸಂದ್ರ ಕ್ರಾಸಿಂದ ಊರಿಗೆ 4.25 ಕೋಟಿ ಅನುದಾನ ಹಾಕಿದ್ದೀನಿ. ನಮ್ಮ ತಾತ ಅವರು ಅಂತಲ್ಲ, ತರಕಾರಿ ವೆಂಕಟಪ್ಪನವ್ರು ಈ ಭಾಗಕ್ಕೆ ದೊಡ್ಡ ಕೊಡುಗೆ ಇದೆ. ಅದಕ್ಕೆ ರಸ್ತೆಗೆ ಹೆಸರಿಡಬೇಕು ಅಂತ
ಜನ ಕೇಳಿದ್ದಾರೆ, ನನಗೇನು ವೈಯಕ್ತಿಕವಾಗಿ ನಾನು ಇಡಲೇಬೇಕು ಅಂತ ನನಗಿದಿಲ್ಲ. ಜನ ಕೇಳಿದ್ದಾರೆ, ಅವ್ರ ಹೆಸರಿಡೋ ಪ್ರಯತ್ನ ಪಡ್ತಿದ್ದೀವಿ. ಹಳ್ಳಿ ಕೂಡ ಹೆಸರಿದೆ ಸರ್, ಅವ್ರದ್ದು ಹಳ್ಳಿ ಹೆಸರಿದೆ ತುಂಬಾ. ನೋಡಿ ಆ ಕಡೆ ಹಳ್ಳಿಗಳಲ್ಲೆಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ. ಈಗ ನಾನು ಅವ್ರು ಬರೀ ನಮ್ಮ ಕುಟುಂಬಕ್ಕೆ ಸೀಮಿತ ಆಗಿದ್ರೆ ಇದಲ್ಲ, ಅವ್ರ ಹೆಸರು ಅಟ್ಲೀಸ್ಟ್ ಇದ್ರೆ, ನಾನು ಇನ್ನೂ ಹೇಳಿದ್ದೀನಿ, ಅಲ್ಲಿ ಊರಲ್ಲಿ ನಮ್ಮೂರಲ್ಲಿ ಇನ್ನೂ ಕೆಲವರು ಹಿರಿಯರಿದ್ದಾರೆ, ಅವ್ರದ್ದು ಸಂಧಿಗಳಿಗೆಲ್ಲ ಹೆಸರು ಅಟ್ಲೀಸ್ಟ್ ಊರಲ್ಲಿ ಏನಾದ್ರು 100 ವರ್ಷ ಆದ್ಮೇಲೆ ಇಟ್ಲ ಒಳ್ಳೆ ಉಂಡ್ರಾನೆ ತೆಲಲ್ಲ. 16 ಊರಲ್ಲೂ ತುಂಬಾ ಸಹಾಯ ಮಾಡಿದ್ದಾರೆ. ಅದಕ್ಕೆ ಆ ಹೆಸರಿಡೋ ಪ್ರಯತ್ನ ಪಡ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಣ್ಣ. ನೀ ಪಿಲ್ಲೋಡು ಗೆದರ್ನಾ ಮೀವೋಡು ಕಿಟ್ನಾ ಮೀವೋಡು ಈ ಊರಿಗೆ ಸಪ್ತ ಅಣ್ಣನು ನೆಕ್ಸ್ಟ್ ಕಿತ್ತ ಒನ್ ವೇ అయిపోవాల ఏం యజమాండ ఎంత ప్రయత్నం ఇప్పుడు మన ఓ ఓట్ లీడ్ వచ్చింది, నెక్స్ట్ కింద ఒక ఓట్ మాత్రం ఆ పక్క వల్ల అందరూ మీరు ఆశీర్వాదం చేయండి. మీకేం కావాలో అడగండి, అప్పుడు నేను చేయిస్తాను. కావాలా అంటే ఈ తవ మెంబర్ సైట్ కి 5,000 10,000 వస్తుంది సైట్